ಯಾರ್ಯಾರಿಗೆಲ್ಲ ಈ ಥರ ಮೆಸೇಜ್ ಬಂದಿದೆ ನೋಡಿ, ಕರ್ನಾಟಕ ಸರ್ಕಾರದಿಂದ ಯುವ ನಿಧಿ ಅಪ್ಲಿಕೇಶನ್ ಯಾರ್ಯಾರಿಗೆಲ್ಲ ಅರ್ಜಿ ಸಲ್ಲಿಸಿದವರು ಏನು ಯಾರ್ಯಾರಿಗೆಲ್ಲ ಈ ವಾಟ್ಸಪ್ನಲ್ಲಿ ಈ ಮೆಸೇಜ್ ಬಂದಿದೆ ನೋಡಿ, ಕರ್ನಾಟಕ ಸರ್ಕಾರದ ಈ ನಂಬರ್ ಅಂತ ನೋಡಿ ಬಂದ್ಬಿಟ್ಟು ಅರ್ಜಿ ದಾಖಲೆ ಬಗ್ಗೆ ಅವ್ರ ಬಗ್ಗೆ ಇದು ಇನ್ಫಾರ್ಮೇಷನ್ ಬರುತ್ತೆ. ಅವಾಗ ಏನು ಮಾಡ್ಬೇಕಂತಂದರೆ, ನೀವು ನಿಮ್ಮದು ದಾಖಲಾತಿ ಎಲ್ಲ ಅಪ್ಲಿಕೇಶನ್ ಎಲ್ಲ ಸಬ್ಮಿಟ್ ಆಗಿರುತ್ತೆ. ಸಬ್ಮಿಟ್ ಆದ ನಂತರ ನೀವು ಭೌತಿಕ ಪರಿಶೀಲನೆ ಇರುತ್ತೆ. ನಿಮ್ಮದು ಭೌತಿಕ ಅಂದರೆ ನಿಮ್ಮದು ಹತ್ತಿರದ ನಿಮ್ಮ ಜಿಲ್ಲೆಯ DC ಆಫೀಸಿಗೆ ಹೋಗ್ಬಿಟ್ಟು ನೀವು ಭೌತಿಕ ಪರಿಶೀಲನೆಯನ್ನು ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮ್ಗೆ ಕಂಪ್ಲೀಟ್ ಒಂದು ತಿಂಗಳ ಒಳಗಡೆ ಬಂದುಬಿಟ್ಟು ಅದನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಕಂಪ್ಲೀಟ್ ಆದ ನಂತರ ನಿಮಗೆ ಯುವ ನಿಧಿ ಅಪ್ಲಿಕೇಶನ್ದು ಅಮೌಂಟ್ ಬರುತ್ತೆ. ಲಾಗಿನ್ ಮಾಡಿಸಿದ ಮೇಲೆ ನೀವೇನು ಮಾಡ್ಬೇಕಂದ್ರೆ, ನೆಕ್ಸ್ಟ್ KYC ಒಂದು ಮೆಸೇಜ್ ಬರುತ್ತೆ. ಆ KYC ಕಂಪ್ಲೀಟ್ ಮಾಡಿದರೆ ಆಯಿತು. ನಿಮ್ಮದು ತಿಂಗಳಿಗೆ 3,000 ರೂಪಾಯಿ, ನೀವು ಡಿಗ್ರಿ ಕಂಪ್ಲೀಟ್ ಆಗಿದ್ರೆ 3,000 ರೂಪಾಯಿ ಬಂದುಬಿಟ್ಟು ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ ನೋಡಿ. ಯಾರ್ಯಾರಿಗೆಲ್ಲ ಈ ಥರ ಮೆಸೇಜ್ ಬಂದಿದೆ ನೋಡಿ, ಕಮೆಂಟ್ ಮೂಲಕ ತಿಳಿಸಿ ನೋಡಿ ಯಾರ್ಯಾರಿಗೆಲ್ಲ ಬಂದಿದೆ. ಇನ್ನೂ ಯಾರ್ಯಾರಿಗೆಲ್ಲ ಅಪ್ಲಿಕೇಶನ್ ಹಾಕಿದ್ರು ಬಂದಿಲ್ಲ ಅವರು ವೇಟ್ ಮಾಡ್ಕೊಳ್ಳಿ, ಅವ್ರಿಗೆ ರಿಸೀವ್ ಆಗುತ್ತೆ ಮೆಸೇಜ್ ಬಂದುಬಿಟ್ಟು. ಮೆಸೇಜ್ ಬಂದ ನಂತರ 1 ತಿಂಗಳ ಒಳಗಡೆ ಬಂದುಬಿಟ್ಟು ನೀವು ಹೋಗಿಬಿಟ್ಟು ಇದನ್ನು ಭೌತಿಕ ಪರಿಶೀಲನೆ ಕಡ್ಡಾಯವಾಗಿ ಮಾಡ್ಕೊಂಬರ್ಬೇಕಾಗುತ್ತೆ. ಮಾಡಿದರೆ ಮಾತ್ರ ನಿಮಗೆ ಅಮೌಂಟ್ ಬಂದುಬಿಟ್ಟು ರಿಸೀವ್ ಆಗುತ್ತೆ. ಇಲ್ಲಾಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಅಮೌಂಟು ನಿಮಗೆ ಅಕೌಂಟಿಗೆ ಬರುವುದಿಲ್ಲ. ಅದಕ್ಕೆ ಎಲ್ಲರೂ ಹೋಗಿ ಬೇಗನೆ ಇದನ್ನು ಬಂದುಬಿಟ್ಟು ಅಮೌಂಟು ಭೌತಿಕ ಪರಿಶೀಲನೆ ಯಾರ್ಯಾರೆಲ್ಲ ಮೆಸೇಜ್ ಬಂದಿದೆ ನೋಡಿ, ಮತ್ತೆ DC ಆಫೀಸ್ಗೆ ಹೋಗ್ಬಿಟ್ಟು ನೀವು ಅದನ್ನು ಲಾಗಿನ್ ಮಾಡಿಸ್ಕೊಂಡು ಬರಬೇಕಾಗುತ್ತೆ ನೋಡಿ.